ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಒಬ್ಬ ಮನುಷ್ಯನ ದೇಹಕ್ಕೆ ಕಿಡ್ನಿ ಎಷ್ಟು ಮುಖ್ಯ, ಕಿಡ್ನಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನು ಅನ್ನೋದನ್ನ ಈ ದಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಾವು ತಿಳ್ಕೊತಾ ಹೋಗೋಣ. ಇವತ್ತು ನಮ್ಮೊಟ್ಟಿಗಿದ್ದಾರೆ ವಿನೋದ್ ಸರ್ ಮತ್ತೆ ನೆಫ್ರಾಲಜಿಸ್ಟ್ ಆದಂತಹ ಕಿರಣ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಿಡ್ನಿ ಬಗ್ಗೆ ಮತ್ತಷ್ಟು ತಿಳ್ಕೊತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಮಸ್ಕಾರ. ಕಿಡ್ನಿ ಕಾಯಿಲೆಗಳ ಲಕ್ಷಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು? ಕಿಡ್ನಿ ಮೊದಲನೆಯಾಗಿ ಏನಾದರೂ ಕೆಟ್ಟು ಹೋಯ್ತು ಅಂತಂದರೆ, ಇವಾಗ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಆಯಿತು ಅಂದರೆ ಕೆಟ್ಟು ಪದಾರ್ಥ ಕ್ರಿಯಾಟಿನಿನ್ ಅನ್ನೋದು ಹೆಚ್ಚಾಯಿತು ಅಂತಂದರೆ, ಯಾರಿಗಾದರೂ ಏನಾದರೂ ತೊಂದರೆಗಳಿರುತ್ತಾ ಅಂತಂದರೆ ಮುಂದಿನವಾಗಿ ಏನು ತೊಂದರೆ ಇಲ್ಲದೆ ಇರಬಹುದು, ಯಾರಿಗೂ ಏನು ಕಾಯಿಲೆಗಳು ಕಾಣಿಸಿಲ್ಲದೆ ಇರ್ಬೋದು. ಬಟ್ ಅದು ಜಾಸ್ತಿ ಆಗ್ತಾ ಇರೋವಾಗ ಮೂತ್ರಪಿಂಡ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಅಂದಾಗ, ಯಾವಾಗ ಕಿಡ್ನಿ ಫಂಕ್ಷನ್ 30%ಗಿಂತ ಕಮ್ಮಿ ಆಗುತ್ತೋ ಅಂಥ ಪರಿಸ್ಥಿತಿನಲ್ಲಿ ಕಾಲು ಊತ ಬರೋದು, ಕಮ್ಮಿ ಆಗೋದು, ಇಲ್ಲ ಮೂತ್ರದಲ್ಲಿ ರಕ್ತ ಕಾಣಿಸೋದು, ಇಲ್ಲಾಂದರೆ ಮೂತ್ರ ಗಾಢವಾಗಿ ಕಾಣೋದು, ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗೋದು, ಇಲ್ಲಾಂದರೆ BP ಹೆಚ್ಚಾಗೋದು, ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ತುಂಬ ಸುಸ್ತು ಅಂತ ಅನಿಸೋದು. ಏನಕ್ಕೆ ಅಂತಂದರೆ ರಕ್ತ ಉತ್ಪತ್ತಿ ಆಗೋದು ಕಮ್ಮಿ ಆಗಿರೋದ್ರಿಂದ ಅಂಥ ಪರಿಸ್ಥಿತಿಗಳು ಆಗ್ಬೋದು. ಕೆಲವೊಂದು ಜನಕ್ಕೆ BP ಇರೋವರೆಗೆ BP ಅನ್ನೋದು ಹೆಚ್ಚಾಗ್ಬಿಡತ್ತೆ ಅಂಥ ಪರಿಸ್ಥಿತಿನಲ್ಲಿ. ಆಮೇಲೆ ಕೆಲವು ಜನಕ್ಕೆ ತುಂಬ ಸುಸ್ತು ಆಗಿ ಓಡಾಡೋಕ್ಕೂ ಆಯಾಸ ಬರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿದೆ ಅನ್ನೋದು ತಿಳುವಳಿಕೆ ಆಗುತ್ತೆ. ಬಟ್ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿದ್ರೇ ನಮಗೆ ಒಂದು ಅನುಮಾನ ಬರುತ್ತೆ. ಹೆಚ್ಚಿನ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಕಿಡ್ನಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಮಾತ್ರೆಗಳು, ಟಾನಿಕ್ಗಳು ತಗೊಳ್ಳೋದ್ರಿಂದ ಯಾವ ರೀತಿ? ಎಲ್ಲರಿಗೂ ಅನುಮಾನ ಏನು ಅಂದರೆ, ನಾನು BP ಮಾತ್ರೆ ತೊಗೊತಾ ಇದ್ದೀನಿ, ನಾನು ಶುಗರ್ ಮಾತ್ರೆ ತೊಗೊತಾ ಇದ್ದೀನಿ, ಸೊ ಇಂಥ ಮಾತ್ರೆಗಳು ತೊಗೊತಾ ಇರೋದ್ರಿಂದ ಏನಾದರೂ ತೊಂದರೆ ಜಾಸ್ತಿ ಆಗತ್ತಾ ಅಂದ್ಬಿಟ್ಟು ಎಷ್ಟೊಂದು ಜನ BP ಶುಗರ್ ಮಾತ್ರೆ ನಿಲ್ಲಿಸ್ಬಿಡ್ತಾರೆ ಸ್ವಲ್ಪ ದಿನ ಆದಮೇಲೆ. ಸೊ ಅದು ತಪ್ಪು. ಯಾಕೆ ಅಂತಂದರೆ ನಮಗೆ ಬೇಕಾಗಿರುವಂಥ ಮಾತ್ರೆಗಳು ಯಾವಾಗ BP ಶುಗರು ಯಾವಾಗಲೂ ಅದು ಹೋಗೋದಿಲ್ಲ. ಅಂಥ ಕಾಯಿಲೆಗಳು ಯಾವಾಗಲೂ ನಮ್ಮ ಜೊತೆನೇ ಇರ್ತವೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಕಿಡ್ನಿ ಕಾಯಿಲೆ ಕಮ್ಮಿ ಆಗುತ್ತೆ, ಅದನ್ನು ತಡವಡಿಕೆ ಮಾಡ್ಬೋದು. ಬಟ್ ಇಂಥ ಪರಿಸ್ಥಿತಿನಲ್ಲಿ ಯಾರಾದರೂ ನೋವಿಗೆ ಮಾತ್ರೆ, ನಾಟಿ ಔಷಧಿ, ಇಲ್ಲ ಅಂತಂದರೆ ಅವ್ರಿಗೆ ಸ್ವಂತವಾಗಿ ಇವಾಗ ನೆಗಡಿ ಕೆಮ್ಮು ಬಂತು ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ಬಿಡ್ತಾ ಇದ್ದಾರೆ, ಅಂಥವೇನಾದರೂ ಮಾಡಿಕೊಂಡ್ರೆ ಮಾತ್ರ ತೊಂದರೆಗಳಾಗತ್ತೆ. ಎಷ್ಟೊಂದು ಜನ ಅಲ್ಲಿ ಇಲ್ಲಿ ನೋವುಗಳು ಅಂತ ನೋವು ಮಾತ್ರೆ ತುಂಬ ಉಪಯೋಗಿಸ್ತಾ ಇರ್ತಾರೆ, ಲೇಡೀಸ್ ಎಸ್ಪೆಷಲಿ. ಇಲ್ಲ ಅಂತಂದರೆ ಅಗ್ರಿಕಲ್ಚರ್ ಫಾರ್ಮರ್ಸು ಅವರೆಲ್ಲ ಹೋಗ್ಬಿಟ್ಟು ಮೈಯೆಲ್ಲ ಕೆಲಸ ಮಾಡಿ ದುಡ್ದು ಮೈ ನೋವು ಅಂದ್ಬಿಟ್ಟು ರಾತ್ರಿ ಹೊತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ. ಸೊ ಅಂಥ ಮಾತ್ರೆ ತೊಗೊಂಡಾಗ ಎಲ್ಲ ಕಿಡ್ನಿ ಮೇಲೆ ಒತ್ತಡ ಆಗತ್ತೆ. ಇಲ್ಲ ಅಂತಂದರೆ ನಮ್ಮ ಮಾಮೂಲಿ BP ಶುಗರ್ ಮಾತ್ರೆ ಯಾರು ಡಾಕ್ಟರ್ಗಳು ಬರೆದು ಕೊಟ್ಟಿರ್ತಾರೋ ಅದನ್ನು ತೊಗೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಕಿಡ್ನಿ ಸಮಸ್ಯೆ ಆದಾಗ ಯಾವ ರೀತಿ ಆಹಾರನ ತಿನ್ನಬಾರ್ದು ಮತ್ತು ಎಷ್ಟು ನೀರು ಕುಡಿಬೇಕು? ಇವಾಗ ಮೇಯ್ನ್ ಇಂಪಾರ್ಟೆಂಟ್ ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವಾಗ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಬೇರೆ. ಇವಾಗ ಸಕ್ಕರೆ ಕಾಯಿಲೆ BP ಬಂದಾಗ ಉಪ್ಪು ಕಮ್ಮಿ ಮಾಡೋದು, ಆವಾಗ ಸಕ್ಕರೆ ಕಾಯಿಲೆಗೆ ಸಕ್ಕರೆ ಕಮ್ಮಿ ಮಾಡೋದು ಅದೆಲ್ಲ ಕಾಮನ್ನು. ಬಟ್ ಇವಾಗ ಕಿಡ್ನಿ ಪ್ರಾಬ್ಲಮ್ ಅದರಿಂದ ಬಂತು, ಇಲ್ಲ ಬೇರೆ ಕಾರಣದಿಂದ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಅಂದಾಗ ನೀರಿನ ಅಂಶ ಕಮ್ಮಿ ಕುಡಿಬೇಕು, ಮೊದಲಿನ ಅಂಶ. ಯಾಕೆ ಅಂತಂದರೆ ಇವಾಗ ಕಾಲು ಊತ ಇದೆ ಅಂತಂದರೆ ಇವಾಗ ಬಲೂನಲ್ಲಿ ನೀರು ಹಾಕ್ದಂಗೆ ಬಲೂನ್ ಊದ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ನೀರಿನ ಅಂಶ ಆ ಟೈಮ್ನಲ್ಲಿ ಕಮ್ಮಿ ತಗೋಬೇಕು. ಯಾವಾಗ ನೀರು 3 ಲೀಟರ್ ತಗೋಬೇಕಲ್ಲ ದಿನಾಗ್ಲೂ ಅಂತ ಹೇಳ್ತಾರಲ್ಲ, ಅದು ಯಾವಾಗ ಅಂತಂದರೆ ನಾರ್ಮಲ್ ಆಗಿ ಇದ್ದಾಗ. ಕಿಡ್ನಿ ಪ್ರಾಬ್ಲಮ್ ಶುರು ಆದಮೇಲೆ ನೀರಿನ ಅಂಶ ಊತ ಇರೋ ಪರಿಸ್ಥಿತಿ ನೋಡಿಕೊಂಡು 1 ಲೀಟರ್ಗಿಂತ ಕಮ್ಮಿ ಉಪಯೋಗಿಸ್ಬೇಕು. ಹಾಗೇನೆ ಪೊಟ್ಯಾಷಿಯಮ್ ಇರೋ ವಸ್ತುಗಳನ್ನು ಕಮ್ಮಿ ಮಾಡಬೇಕು. ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ಸೊ ರಾಗಿನಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಹಾಗೆ ಹಣ್ಣಿನ ರಸ, ಎಳ್ನೀರಿನಲ್ಲಿ ಪೊಟ್ಯಾಷಿಯಮ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅಂಥವನ್ನು ಕಮ್ಮಿ ಮಾಡ್ಕೋಬೇಕು. ಹಾಗೆ ಪ್ರೋಟೀನ್ ಡಯಟ್, ಹೈ ಪ್ರೋಟೀನ್ ಡಯಟ್ ಅನ್ನೋದು ಯಾವುದರಲ್ಲಿ ಅಂತಂದರೆ ರೆಡ್ ಮೀಟ್ ಅಂದರೆ ಮಟನ್ನು, ಬೀಫು ಅಂಥವು ಉಪಯೋಗಿಸ್ಬಾರ್ದು ಜಾಸ್ತಿ. ಹಾಗೆ ಚಿಕನ್ನು, ಫಿಶ್ ಅವೆಲ್ಲ ಮಾಡ್ರೇಷನಲ್ಲಿ ತಗೋಬೇಕು. ಮೊಟ್ಟೆ ತಿಂದರೆ ಬಿಳಿ ಪೋರ್ಷನ್ ಮಾತ್ರ ಉಪಯೋಗಿಸ್ಬೇಕು, ಭಂಡಾರ ತಿನ್ನಬಾರ್ದು. ಸರಿ, ಕಿಡ್ನಿ ಫೇಲ್ಯೂರ್ ಆದವಾಗ ಆಪರೇಷನ್ ಒಂದೇನಾ ಅದಕ್ಕೆ ಮಾರ್ಗ ಅಥವಾ ಬೇರೆ ಏನಾದರೂ ಮಾರ್ಗ ಇದೆಯಾ? ಫಸ್ಟ್ ಏನಂದರೆ ನಾವು ಕಿಡ್ನಿ ಫೇಲ್ಯೂರ್ ಅಂದರೆ ಏನು ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಸಲ ಪೇಷಂಟ್ ಏನು ಅಂದ್ಕೊಳ್ತಾರೆ ಅಂದರೆ, ಈಗ ಒಂದು ಕಿಡ್ನಿ ಡ್ಯಾಮೇಜ್ ಆದರೆ ಇನ್ನೊಂದು ಕಿಡ್ನಿ ಚೆನ್ನಾಗಿದ್ದರೆ ಆ ಪೇಷಂಟ್ಗೆ ಇವನ್ ರಕ್ತದಲ್ಲಿ ಕ್ರಿಯಾಟಿನ್ ಅಂಶ ನಾರ್ಮಲ್ ಆಗೇ ಇರುತ್ತೆ. ಸೊ ನಾನು ಹೇಳೋದು ಇಂಡೈರೆಕ್ಟ್ಲಿ ಏನು ಹೇಳ್ಬೇಕಂದ್ರೆ,
ಒಂದೇ ಕಿಡ್ನಿಯಲ್ಲಿ ಒಬ್ಬ ಮನುಷ್ಯ ನಾರ್ಮಲ್ ಜೀವನ ಸಾಗಿಸಬಹುದು. ಸೊ ಇವಾಗ ಕಿಡ್ನಿ ಫೇಲ್ಯೂರ್ ಅಂತ ಕರೆದಾಗ ನಾವು ಅದು 2 ಕಿಡ್ನಿ ಅಫೆಕ್ಟ್ ಆಗಿರುತ್ತೆ. ಸೊ ಒಂದು ಪೇಷಂಟ್ಗೆ ಡಯಾಲಿಸಿಸ್ ಹೋಗಬೇಕು ಅಂದರೆ 2 ಕಿಡ್ನಿ ಡ್ಯಾಮೇಜ್ ಆದಾಗಲೇ ಆ ಪೇಷಂಟ್ ಡಯಾಲಿಸಿಸ್ಗೆ ಹೋಗೋದು. ಒಂದು ಕಿಡ್ನಿ ಚೆನ್ನಾಗಿದ್ದು ಇನ್ನೊಂದು ಕಿಡ್ನಿ ಮಾತ್ರ ಹಾಳಾಗಿದ್ದರೆ, ಈಗ ಇನ್ಫೆಕ್ಷನಿಂದನೋ ಅಥವಾ ಕಿಡ್ನಿಯಲ್ಲಿ ಕಲ್ಲುಗಳಿಂದನೋ ಡ್ಯಾಮೇಜ್ ಆದರೆ, ಇನ್ನೊಂದು ಕಿಡ್ನಿ ಚೆನ್ನಾಗಿದ್ದರೆ ಆ ಪೇಷಂಟ್ಗೆ ಡಯಾಲಿಸಿಸ್ ಅವಶ್ಯಕತೆ ಇರೋದಿಲ್ಲ. 2 ಕಿಡ್ನಿಗಳು ಡ್ಯಾಮೇಜ್ ಆದರೆ ಮಾತ್ರ ಕಿಡ್ನಿ ಫೇಲ್ಯೂರ್ ಅಂತ ಕರೆಯೋದು. ಸೊ ಕಿಡ್ನಿ ಫೇಲ್ಯೂರ್ ಅಂತ ಆದರೆ ಫಸ್ಟು ಕಾಮನ್ ಆಗಿ ಎಲ್ಲರೂ ಮಾಡೋದೇನಪ್ಪ ಅಂದರೆ ಡಯಾಲಿಸಿಸ್. ಸೊ ಡಯಾಲಿಸಿಸ್ಗೆ ಬಗ್ಗೆನೂ ತುಂಬ ಒಂದು ಪ್ರಶ್ನೆಗಳಿರುತ್ತೆ ಜನಗಳಿಗೆ. ಡಯಾಲಿಸಿಸ್ ಅಂದರೆ ತುಂಬ ಸಲ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಅದೊಂಥರ ಟೆಂಪರರಿ ಪ್ರೊಸೀಜರು, ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿ ರಿಕವರ್ ಆಗುತ್ತೆ, ಈ ಥರ ಎಲ್ಲ ಒಂದು ಮಿಸ್ನೋಮರ್ಸ್ ಇರುತ್ತೆ. ಬಟ್ ಯೂಶಲಿ ಆ ಥರ ಏನೂ ಆಗೋದಿಲ್ಲ. ಡಯಾಲಿಸಿಸ್ ಅಂದರೆ ಬೇಸಿಕಲಿ ಕಿಡ್ನಿಗಳು ವೈಫಲ್ಯ ಆಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಆ ಕಿಡ್ನಿದೇನು ಕೆಲಸ, ಫಿಲ್ಟ್ರೇಷನ್ ಮಾಡೋವಂಥದ್ದು, ಈ ಬಾಡಿಯಲ್ಲಿರುವಂಥ ಟಾಕ್ಸಿಕ್ ಕೆಮಿಕಲ್ಸ್ನೆಲ್ಲ ಹೊರಗಡೆ ಹಾಕೋದು. ಸೊ ಈ ಹೊರಗಡೆ ಹಾಕೋ ಕೆಲಸ ಕಿಡ್ನಿ ಮಾಡದೇ ಇರೋದ್ರಿಂದ ಡಯಾಲಿಸಿಸ್ ಮಷೀನ್ ಆ ಕೆಲಸ ಮಾಡುತ್ತೆ. ಸೊ ಇಟ್ ಈಸ್ ಲೈಕ್ ರೀಪ್ಲೇಸಿಂಗ್ ದಿ ಇದು ಕಿಡ್ನಿನ. ಅದಕ್ಕೆ ಅದನ್ನು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರೀತಾರೆ. ಸೊ ಡಯಾಲಿಸಿಸ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಇಡೀ ಬಾಡಿಯಲ್ಲಿರೋ ಒಂದು 4ರಿಂದ 5 ಲೀಟರ್ ರಕ್ತ ಏನಿರುತ್ತೆ ಅದು ಒಂದು 4 ಅವರ್ ಟೈಮಲ್ಲಿ ಹೊರಗಡೆ ಬಂದು ಮಷೀನಲ್ಲಿ ಫಿಲ್ಟರ್ ಆಗಿ ಎಲ್ಲ ಟಾಕ್ಸಿಕ್ ಕೆಮಿಕಲ್ಸು, ಎಕ್ಸ್ಟ್ರಾ ಇರೋವಂಥ ನೀರು ಅದೆಲ್ಲ ಹೊರಗಡೆ ಹೋಗಿ ಮತ್ತೆ ಅದು ಬಾಡಿಗೆ ಎಂಟರ್ ಆಗುತ್ತೆ. ಅದೇನೇ ಡಯಾಲಿಸಿಸ್ ಪ್ರೊಸೀಜರ್ ಕರೆಯೋದು. ಅದು ಒಂದು ವಾರದಲ್ಲಿ 3 ಸಲನೂ ಮಾಡ್ಬೋದು, ಇಲ್ಲ ಸಮ್ಟೈಮ್ಸ್ 2 ಸಲನೂ ಮಾಡ್ತಾರೆ. ಅದು ನೆಫ್ರಾಲಜಿಸ್ಟ್ ಯೂಶಲಿ ಡಿಸೈಡ್ ಮಾಡ್ತಾರೆ ಪೇಷಂಟ್ ಸಿಚುವೇಶನ್ ನೋಡಿ. ಬಟ್ ಯೂಶಲಿ ಒಂದು ಸಲ ಡಯಾಲಿಸಿಸ್ ಶುರುವಾದರೆ ತುಂಬ ಸಲ ಅದು ಆಲ್ಮೋಸ್ಟ್ ಪರ್ಮನೆಂಟ್ ಅಂತಲೇ ಹೇಳ್ಕೊಬೇಕಾಗುತ್ತೆ. ಸೊ ಇನ್ನೊಂದು ಆಲ್ಟರ್ನೇಟಿವ್ ಟೆಕ್ನಿಕ್ ಏನಪ್ಪ ಅಂದರೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್, ಅದೇ ಕಿಡ್ನಿ ಕಸಿ ಮಾಡೋದು. ಸೊ ಕಿಡ್ನಿ ಕಸಿ ಮಾಡೋದು ಡಯಾಲಿಸಿಸ್ಗಿಂತ ಡೆಫಿನೆಟ್ಲಿ ಬೆಟರ್. ಯಾಕಂದರೆ ಅದರ ಜೀವನದ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇನು ಕರಿತೀವಿ ಅದು ಡೆಫಿನೆಟ್ಲಿ ಬೆಟರ್ ಇರುತ್ತೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ. ಕಾಸ್ಟ್ ಹೇಳೋದಾದರೆ ಕಾಸ್ಟ್ ವೈಸು ಸ್ವಲ್ಪ ಒಂದೇ ಸಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳಬಹುದು. ಯಾಕಂದರೆ ಡಯಾಲಿಸಿಸಲ್ಲಿ ನಿಮಗೆ ವಾರಕ್ಕೆ 2 ಸಲ 3 ಸಲ ಪೇಮೆಂಟ್ ಮಾಡ್ತೀರಾ. ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಸಿ ಮಾಡುವಾಗ ಒಂದೇ ಸಲ ನೀವು ದುಡ್ಡು ಪೇ ಮಾಡಬೇಕಾಗಿ ಬರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗೆ. ಬಟ್ ನೀವು ಅದನ್ನು ಲಾಂಗ್ ಟರ್ಮ್ ಅಂದರೆ ಈಗ ಒಂದು 10-15 ವರ್ಷ ಆದಮೇಲೆ ಯೋಚನೆ ಮಾಡಿದ್ರೆ ಟೋಟಲ್ ಅಮೌಂಟ್ ನೀವು ಎಷ್ಟು ಡಯಾಲಿಸಿಸ್ಗೆ ಖರ್ಚು ಮಾಡ್ತೀರಾ ಅದು ಇನ್ನೂ ಜಾಸ್ತಿ ಇರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗಿಂತ. ಸೊ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದ್ರಿಂದ ನಾನು ಹೇಳ್ದಂಗೆ ಒಂದು ಕಾಸ್ಟು, ಎರಡನೇದು ಕ್ವಾಲಿಟಿ ಆಫ್ ಲೈಫ್. ಸೊ ನಿಮಗೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ನಾರ್ಮಲ್ ಒಬ್ಬ ಮನುಷ್ಯ ಇರೋ ಥರ ನಾರ್ಮಲ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಪದೇ ಪದೇ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತು ಡಯಾಲಿಸಿಸ್ ಮಾಡುವಾಗ ಸೂಜಿ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನೋವಿರೋದಿಲ್ಲ, ಇನ್ಫೆಕ್ಷನ್ಸ್ ಎಲ್ಲ ಯೂಶಲಿ ಅಷ್ಟೊಂದು ಜಾಸ್ತಿ ಆಗೋದಿಲ್ಲ ಆ ಥರ. ಸೊ ಬಟ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೂ ಕೂಡ ಮೆಡಿಸಿನ್ಸು ಅದೆಲ್ಲ ತೊಗೋಬೇಕಾಗ್ತದೆ ರೆಗ್ಯುಲರಾಗಿ ಲಾಂಗ್ ಟರ್ಮ್. ಸರ್, ಕಿಡ್ನಿ ದಾನ ಮಾಡೋದ್ರಿಂದ ಅಂದರೆ ಕಿಡ್ನಿನ ಯಾರು ದಾನ ಮಾಡ್ಬೋದು ಅಥವಾ ಅದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ? ಏಜ್ ಲಿಮಿಟ್ ಅಂತೇನಿಲ್ಲ. ಒಂದು 18 ವರ್ಷ ಮೇಲ್ಪಟ್ಟಿರೋ ವ್ಯಕ್ತಿ ಆಲ್ಮೋಸ್ಟ್ ಒಂದು 65 ವರ್ಷವರೆಗೂ ಕಿಡ್ನಿ ಕೊಡ್ಬೋದು. ಬಟ್ ಆ ಕಿಡ್ನಿ ಕೊಡೋದಕ್ಕೆ ಮೇಯ್ನ್ ಏನಂದರೆ ಆ ಪರ್ಟಿಕ್ಯುಲರ್ ಕಿಡ್ನಿ ಕೊಡೋವಂಥ ವ್ಯಕ್ತಿಗೆ ಯಾವುದೇ ರೀತಿ BP ಶುಗರ್ ಎಲ್ಲ ಇರಬಾರ್ದು. ಯಾಕಂದರೆ ಅಗೇನ್ BP ಶುಗರ್ ಇದ್ದರೆ ಅವ್ರಿಗೆ ಮುಂದೆ ಆ ಕಿಡ್ನಿಗಳು ತೊಂದರೆಗಳು ಬರ್ಬೋದು ಅಂತೇಳಿ. ಬಟ್ ಈ ಥರ ನಾವು ಸ್ಟ್ರಿಕ್ಟಾಗಿ ನಾವೇನಾದರೂ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ ಕಿಡ್ನಿ ಕೊಡೋದು ತುಂಬ ಕಡಿಮೆ ಜನ ಆಗ್ತಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ BP ಅಥವಾ ಶುಗರು ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದೇ ಇರುತ್ತೆ. ಸೊ ಅದರಿಂದ ಈಗ ಲಾಸ್ಟ್ ಒಂದು 3-4 ಇಯರ್ಸಿಂದ ಮಾರ್ಜಿನಲ್ ಡೋನರ್ಸ್ ಅಂತ ಹೇಳಿ ಈವನ್ BP ಶುಗರ್ ಇರೋವಂಥ ಪೇಷಂಟ್ಸು ಕೂಡ ಕಿಡ್ನಿ ಕೊಡ್ಬೋದು. ಬಟ್ ಏನಂದರೆ ಅವ್ರದ್ದು BP ಅಥವಾ ಶುಗರು ತುಂಬ ಕಂಟ್ರೋಲ್ ಇರಬೇಕು. ಮೇ ಬಿ ಒಂದು 2-3 ವರ್ಷ ಇಂದ BP ಅಥವಾ ಶುಗರ್ ಬಂದಿದ್ರೆ ಅವರು ಕೂಡ ಕಿಡ್ನಿ ಕೊಡ್ಬೋದು. ಬಟ್ ಏನು ಕಾಯಿಲೆ ಇಲ್ಲದೆ ಇರೋರು ಕಿಡ್ನಿ ಕೊಟ್ಟರೆ ಯಾವಾಗಲೂ ಒಳ್ಳೆಯದು. ಬೇರೆ ಬೇರೆ ಡಿಫ್ರೆಂಟ್ ಬ್ಲಡ್ ಗ್ರೂಪ್ ಇರುತ್ತಲ್ವಾ, ಅಂಥವ್ರ ನಡುವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಸೊ ಇಲ್ಲಿ ತನಕ ಯಾವಾಗಲೂ ಮಾಡ್ತಾ ಇರೋದು ಎಲ್ಲ ಸೇಮ್ ಬ್ಲಡ್ ಗ್ರೂಪ್ಸ್ನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದಿದ್ದು. ಇವಾಗ A ಇಂದ A, B ಇಂದ B ಆರ್ O ಕ್ಯಾನ್ ಗಿವ್ ಟು ಎವ್ರಿಬಡಿ. AB ಪಾಸಿಟಿವ್ ಕ್ಯಾನ್ ಟೇಕ್ ಫ್ರಮ್ ಎನಿಬಡಿ, AB ನೆಗೆಟಿವ್ ಕ್ಯಾನ್ ಟೇಕ್ ಫ್ರಮ್ ಎನಿಬಡಿ ಆ ಥರ. ಇವಾಗ ಪಾಸಿಟಿವ್ ನೆಗೆಟಿವ್ಗೆ ಟ್ರಾನ್ಸ್ಪ್ಲಾಂಟ್ನಲ್ಲಿ ಅಷ್ಟು ವ್ಯತ್ಯಾಸ ಬರಲ್ಲ ಎಕ್ಸೆಪ್ಟ್ ಫಾರ್ ಲೇಡೀಸ್ಗೆ ಯಾರಿಗಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಅಂದರೆ ಅವರು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದ್ದಾರಾ ಅಂತಂದು ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಮಾತ್ರ ಸೇಮ್ ಬ್ಲಡ್ ಗ್ರೂಪ್ನಲ್ಲಿ ಇಲ್ಲ O ಪಾಸಿಟಿವ್ ಅವರು ಕೊಡೋಗಿದ್ರೆ ಇಲ್ಲ O ನೆಗೆಟಿವ್ ಅವ್ರು ಕೊಟ್ಟರೆ ಆವಾಗ ತೊಗೊತ ಇದ್ವಿ. ಬಟ್ ಇವಾಗ ಲಾಸ್ಟ್ ಫ್ಯೂ ಇಯರ್ಸ್ನಲ್ಲಿ ಏನಾಗಿದೆ ಅಂತಂದರೆ ಆ್ಯಸ್ ದ ಡೋನರ್ ಪೂಲ್ ಕಮ್ಸ್ ಡೌನ್. ಯಾಕೆ ಅಂತಂದರೆ ನಾವು ಇವಾಗ ಜಾಯಿಂಟ್ ಫ್ಯಾಮಿಲೀಸಿಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದ್ದೀವಿ. ಆಮೇಲೆ ಜಾಸ್ತಿ ಜನ ಮಕ್ಕಳಿಂದ
ಒಬ್ಬರು ಇಬ್ಬರು ಆಗಿದ್ದೀವಿ. ಸೊ ಫ್ಯಾಮಿಲೀಸ್ ಚಿಕ್ಕದಾಗ್ತಾ ಇರೋವಾಗ ಡೋನರ್ ಪೂಲ್ ಕಮ್ಮಿ ಆಗ್ತಾ ಇರುತ್ತೆ. ಅಂಥ ಇದರಲ್ಲಿ ಸಿಚುವೇಶನ್ನಲ್ಲಿ ಜಪಾನ್ನಲ್ಲಿ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ. ಇದು ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ, ಅಂದರೆ ಬಿಯಾಂಡ್ ದ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಅದನ್ನು ಶುರು ಮಾಡಿದಾಗ ಅದನ್ನು ನೋಡಿಕೊಂಡು ಎಲ್ಲ ಕಡೆನೂ ಇವಾಗ ಸಕ್ಸಸ್ಫುಲ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ನಾವು ಮಾಡ್ತೀವಿ ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಕ್ರಾಸ್ ಬ್ಲಡ್ ಗ್ರೂಪ್. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ದೇಹದಲ್ಲಿ ಇರೋ ಬ್ಲಡ್ ಗ್ರೂಪ್ ಆ್ಯಂಟಿಬಾಡೀಸ್ನ ಫಸ್ಟ್ ತೆಗಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ಮೆಡಿಸಿನ್ಸ್, ಅಂದರೆ ಇವಾಗ ರೆಸಿಪಿಯೆಂಟಿಗೆ, ಡೋನರ್ಗೆ ಏನು ತೊಂದರೆ ಇರಲ್ಲ, ಕೊಡೋ ಅಂಥ ಮನುಷ್ಯನಿಗೆ ತೊಂದರೆ ಇಲ್ಲ, ತಗೊಳ್ಳೋ ಅಂಥ ಮನುಷ್ಯನಿಗೆ ಆ ಆ್ಯಂಟಿಬಾಡೀಸ್ ಏನಿದೆಯೋ ಬ್ಲಡ್ ಗ್ರೂಪ್ ಆ್ಯಂಟಿಬಾಡೀಸ್ ಅದನ್ನು ಮೊದಲು ತೆಗೆದುಬಿಟ್ಟು ಆಮೇಲೆ ಆ ಕಿಡ್ನಿ ಕಸಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇಂಜೆಕ್ಷನ್ಸು ಆ್ಯಂಡ್ ಇದು ತುಂಬ ಮೆಡಿಸಿನ್ಸ್ ಇರುತ್ತೆ, ರಿಟುಕ್ಸಿಮ್ಯಾಬ್ ಅಂತ, ಆಮೇಲೆ ಟ್ಯಾಕ್ರೋಲಿಮಸ್, MMF ಅಂತ ಮೆಡಿಕೇಷನ್ಸ್ ಮೊದಲು ಶುರು ಮಾಡಿ ಆಮೇಲೆಯಿಂದ ಕಸಿ ಮಾಡ್ತೀವಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಡಯಾಲಿಸಿಸ್ ಅಂತ ಇರುತ್ತೆ. ಆ ಡಯಾಲಿಸಿಸ್ನಲ್ಲಿ ಈ ಆ್ಯಂಟಿಬಾಡೀಸ್ನ ತೆಗೆದು ಆಮೇಲೆ ಕಿಡ್ನಿನ ಹಾಕ್ತೀವಿ. ಸರ್, ಕಿಡ್ನಿ ಕಸಿ ಹೇಗೆ ಮಾಡ್ತಾರೆ ಮತ್ತು ಅದಕ್ಕೆ ಎಷ್ಟು ಸ್ಟೆಪ್ಸ್ಗಳಿದೆ? ಅದೇ ಸ್ಟೆಪ್ಸ್, ಅದೇ ತುಂಬ ದೊಡ್ಡ ಪ್ರಾಸೆಸ್ಸು. ಬಟ್ ಅದು ಮಾಡೋದಕ್ಕೆ ಮುಂಚೆ ಒಂದು ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಅಂತ ಇರುತ್ತೆ. ಸೊ ವರ್ಕಪ್ ಅಂದರೆ ಬೇಸಿಕಲಿ ಈ ಕಿಡ್ನಿ ಕೊಡೋವಂಥ ವ್ಯಕ್ತಿಗೆ ಏನಾದರೂ ಕಾಯಿಲೆ ಇದೆಯಾ ಅಂತ ಎಲ್ಲ ಪರೀಕ್ಷೆಗಳು ಮಾಡೋದು, ಮತ್ತು ಅವ್ರದ್ದು ಹಾರ್ಟು ಎಲ್ಲ ಆರ್ಗನ್ಸ್ ಎಲ್ಲ ಚೆಕ್ ಮಾಡೋದು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಮುಂದೆ ಕಿಡ್ನಿ ಕೊಟ್ಟ ಮೇಲೆ ಅಂತ ಹೇಳಿ ಅವ್ರಿಗೂ ತುಂಬ ಪರೀಕ್ಷೆಗಳಿರುತ್ತೆ. ಅದೇ ರೀತಿ ಕಿಡ್ನಿ ತೊಗೊಳ್ಳೋಂಥ ವ್ಯಕ್ತಿಗೆ ರೆಸಿಪಿಯೆಂಟ್ ಅಂತ ಏನೇ ಕರಿತೀವಿ, ಅವ್ರಿಗೂ ಕೂಡ ತುಂಬ ಟೆಸ್ಟ್ಗಳೆಲ್ಲ ಮಾಡಿ ಅವ್ರದ್ದು ಮೂತ್ರ ಚೀಲ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಅವ್ರಿಗೆ ಮುಂಚೆ ಏನಾದರೂ ತುಂಬ ಕಿಡ್ನಿ ಸ್ಟೋನು ಈ ಥರ ಎಲ್ಲ ಸಮಸ್ಯೆ ಇದೆಯಾ ಅಂತಲ್ಲಿ ಬೋತ್ ಡೋನರ್ ಅಂದರೆ ಕಿಡ್ನಿ ಕೊಡೋರಿಗೆ ಮತ್ತು ತೊಗೊಳ್ಳೋರಿಗೆ ಇಬ್ಬರಿಗೂ ಒಂದು ಡೀಟೇಲ್ ಆಗಿ ಒಂದು ವರ್ಕಪ್ ಮಾಡಬೇಕಾಗಿ ಬರುತ್ತೆ. ಇದೇ ಒಂದು ನಿಮಗೆ ಒಂದು 3-4 ವಾರವರೆಗೂ ಆಗಬಹುದು. ಯಾಕಂದರೆ ಡೆಂಟಲ್ ಚೆಕಪ್ ಅಂತ ಇರುತ್ತೆ, ಸೈಕ್ಯಾಟ್ರಿ ಒಪಿನಿಯನ್ ಇರುತ್ತೆ, ಕಾರ್ಡಿಯಾಲಜಿ ಡಾಕ್ಟರ್ ನೋಡಬೇಕಾಗುತ್ತೆ. ಸೊ ಹಲವಾರು ಡಾಕ್ಟರ್ಗಳು ಎಲ್ಲರೂ ನೋಡಿ ಪೇಷಂಟ್ ಫಿಟ್ ಅಂತ ಹೇಳಿದ್ಮೇಲೆ ದೆನ್ ಅವಾಗ ಕಿಡ್ನಿ ಕೊಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಕಿಡ್ನಿ ಮಾಡೋ ಅಂಥ ಏನು ಆ್ಯಕ್ಚುಯಲ್ ಟ್ರಾನ್ಸ್ಪ್ಲಾಂಟೇಷನ್ ಯೂರಾಲಜಿಸ್ಟ್ ನಾವು ಮಾಡೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಆಪರೇಷನ್ ಥಿಯೇಟ್ರಲ್ಲಿ 2 ಟೀಮ್ ಇರುತ್ತೆ. ಒಂದು ಡೋನರ್ ಟೀಮು, ಇನ್ನೊಂದು ರಿಸಿಪಿಯೆಂಟ್ ಟೀಮ್. ಸೊ ಡೋನರ್ ಟೀಮ್ ಇರೋವಂಥ ಸರ್ಜನ್ಸು ಕಿಡ್ನಿ ತೆಗಿಯೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ರಿಸಿಪಿಯೆಂಟ್ ಟೀಮ್ ಅಂತ ಇರೋ ಸರ್ಜನು ಕಿಡ್ನಿ ಅವ್ರಿಗೆ ಬಾಡಿಯಲ್ಲಿ ಹಾಕಿ ಅದಕ್ಕೆ ಅಲ್ಲಿ ಜೋಡಣೆ ಮಾಡ್ತಾರೆ. ಸೊ ಯೂಶಲಿ ಈ ಕಿಡ್ನಿ ಡೋನರ್ ಅಂದರೆ ಕಿಡ್ನಿ ಕೊಡುವಂಥ ವ್ಯಕ್ತಿ ಮತ್ತು ಕಿಡ್ನಿ ತಗೊಳ್ಳೋವಂಥ ವ್ಯಕ್ತಿ ಇಬ್ರಿಗೂ ಸೇಮ್ ಟೈಮ್ ಮೋಸ್ಟ್ಲಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಆದಮೇಲೆ ಫಸ್ಟು ಕಿಡ್ನಿ ತೆಗಿಯೋವಂಥ ವ್ಯಕ್ತಿಯಲ್ಲಿ ಆಪರೇಷನ್ ಮಾಡಿ, ಅದರಲ್ಲೂ ಡಿಫ್ರೆಂಟ್ ವಿಧಾನ ಇರುತ್ತೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಓಪನ್ ಸರ್ಜರಿ ಇದೆ. ಸೊ ಎಲ್ಲದನ್ನು ಮಾಡಿ ಫಸ್ಟು ಆ ಕಿಡ್ನಿನ ಬಾಡಿಯಿಂದ ಬಿಡಿಸಿ ತೆಗಿಬೇಕಾಗ್ತದೆ. ಸೊ ಅದು ತೆಗೆದು ಮತ್ತೆ ಆ ಕಿಡ್ನಿನ ಇನ್ನೊಂದು ರೆಸಿಪಿಯೆಂಟ್ ಟೀಮ್ ಅಂತ ಇನ್ನೊಂದು ಸರ್ಜಿಕಲ್ ಟೀಮ್ ಏನಿರುತ್ತೆ, ಸೊ ಆ ಕಿಡ್ನಿಗೆ ನಾವು ಆ ಟೀಮಿಗೆ ನಾವು ಅದನ್ನು ಕೊಡ್ತೀವಿ. ಕೊಡುವಾಗ ಅದಕ್ಕೆ IC ಎಲ್ಲ ಹಾಕಿರ್ತೀವಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ. ಸೊ ಆ ಒಂದು ಕಿಡ್ನಿನ ತೆಗೆದು ಮತ್ತೆ ರೆಸಿಪಿಯೆಂಟ್ ಟೀಮು ಆ ಕಿಡ್ನಿನ ಅವ್ರ ಬಾಡಿಯಲ್ಲಿ ಜೋಡಣೆ ಮಾಡ್ತಾರೆ. ಸೊ ಅವ್ರಿಗೆ ರಿಸಿಪಿಯೆಂಟ್ ಅಂದರೆ ಕಿಡ್ನಿ ತೊಗೊಳ್ಳೋಂಥ ವ್ಯಕ್ತಿ ಅವ್ರದ್ದು ಓನ್ ಕಿಡ್ನಿ ಏನಿರುತ್ತೆ ಡ್ಯಾಮೇಜ್ ಆಗಿರುತ್ತಲ್ಲ, ಫೇಲ್ಯೂರ್ ಆಗಿರೋ ಕಿಡ್ನಿಗಳು, ಅವು ಅದ್ರ ಪಾಡ್ಗೆ ಅದಿರುತ್ತೆ, ಅದು ಹಿಂದ್ಗಡೆ ಇರುತ್ತೆ. ನಾವು ಹಾಕೋದು ಮುಂದೆ ಭಾಗದಲ್ಲಿ, ಮುಂದೆ ಒಕ್ಕಲು ಪಕ್ಕದಲ್ಲಿ, ಅಲ್ಲಿ ಕಿಡ್ನಿನ ಹಾಕೋದು. ಸೊ ಈ ಪ್ರೋಸೆಸ್ ನಿಮಗೆ ಇವಾಗ ಕಿಡ್ನಿ ಕೊಡೋರಿಗೆ ಒಂದು 2-3 ಗಂಟೆಗಳ ಕಾಲ ಆಗ್ಬೋದು. ಬಟ್ ಅದೇ ಕಿಡ್ನಿ ತೊಗೊಳ್ಳೋ ಅಂಥ ವ್ಯಕ್ತಿಗೆ ನಾವು ಅಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಯೂಶಲಿ 4-5 ಗಂಟೆಗಳಾಗ್ಬೋದು. ಒಳಗಡೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಕಾಂಪ್ಲಿಕೇಶನ್ಸ್ ಎಲ್ಲ ಆದರೆ ಸಮ್ಟೈಮ್ಸ್ ಈವನ್ ಅದು 6-7 ಅವರ್ಸ್ ಸರ್ಜರಿ ಕೂಡ ಆಗ್ಬೋದು. ಸೊ ಟೋಟಲ್ ಡ್ಯೂರೇಷನ್ ಅಂತ ಹೇಳಿದ್ರೆ ಒಂದು 6-7 ಅವರ್ಸ್ ಪ್ರೋಸೆಸ್ ಇರುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.